ರಾವಣ ಸಾರ್ವಭೌಮನ ಆಜ್ಞೆಯಂತೆ ನಾನೀ ಪುರದ ಹೆಬ್ಬಾಗಿಲನ್ನು ಕಾವಲು ಕಾಯುತ್ತಿರುವೆನು. ನಾನಾದರೂ ಲಂಕಿಣಿ. ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಹರಿಹರ ಬ್ರಹ್ಮಾದಿಗಳೇ ತರತರ ನಡುಗುವರು. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ತಡೆಬಡೆ ಇಲ್ಲದೆ ಗ್ರಂಥದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯ ತಡೆಬಡೆ ಇಲ್ಲ. ಚಂದ್ರನ ಕೋಟೆಯು ಒಂದಿನ ಒಳಪು, ಚಂದ್ರನ ಕೋಟೆಯು ಒಂದಿನ ಒಳಪು, ಚಂದ್ರನ ಕೋಟೆಯು ಒಂದಿನ ಒಳಪು. ಸೊಗಸು ನಗರು ಮಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಪರಮಾತ್ಮ ರಾಮಚಂದ್ರ ಆಪದ್ ಬಾಂಧವ ಕಾಪಾಡು ಕಾಪಾಡು. ಇದೇನಿದು ಪುರ ಪ್ರವೇಶ ಮಾಡೋಣವೆಂದರೆ ಯಾರೋ ಅಡ್ಡಲಾಗಿ ಮಲಗಿರುವಳಲ್ಲ, ಈಕೆಯನ್ನು ಎಚ್ಚರಿಸುವ ಹೊರತು ಪುರ ಪ್ರವೇಶ ಮಾಡು ಇರಲಿ. ಈಕೆಯನ್ನು ಎಚ್ಚರಗೊಳಿಸಿ ಪುರ ಪ್ರವೇಶ ಮಾಡು. ಯಾರು? ಯಾವುದೋ ಕೀಟವಿರಬೇಕು. ಓಹೋ, ಮನ್ಮಥನಿರಬೇಕು. ಮನ್ಮಥನು ನನ್ನೊಂದಿಗೆ ಸರಸವಾಡಲು ಬಯಸುತ್ತಿದ್ದಾನೆ. ಏ ಮನ್ಮಥ, ಈ ದಿನ ನನಗೆ ಬಹಳ ಆಯಾಸವಾಗಿರುವುದು. ನನ್ನನ್ನು ಈ ದಿನ ಬಿಡೋ, ನಾಳೆ ನಿನ್ನೊಂದಿಗೆ ಸರಸವಾಡಲು ಬರುವೆನು. ಹೋಗು, ಈ ದಿನ ನನ್ನನ್ನು ಬಿಡೋ. ಯಾರು ಯಾರು ನನ್ನನ್ನು ನಿದ್ರಾಭಂಗ ಮಾಡಿದವರು? ಇಲ್ಲವೋ ಕೋಡಗ, ಯಾರು ನೀನು? ಇಲ್ಲಿಗೆ ಬರಲು ಕಾರಣವೇನು? ಸವಿಸ್ತಾರವಾಗಿ ತಿಳಿಸದಿದ್ದರೆ ನಿನ್ನ ಶಿರಚ್ಛೇದನವನ್ನು ಮಾಡುವೆನು. ನಾನು ಶ್ರೀರಾಮಚಂದ್ರನ ಸೇವಕ. ಈ ಲಂಕಾನಗರವನ್ನು ನೋಡಿ ಸಂತೋಷ ಪಡಲು ಬಂದಿರುವುದು. ನೀನು ಅಪ್ಪಣೆ ಕೊಟ್ಟರೆ ಈಗ ಹೋಗ್ಬಿಟ್ಟು ಈಗ ಬಂದ್ಬಿಡುವುದು. ಏನು, ನೀನು ಹೀಗೆ ಹೋಗಿ ಹಾಗೆ ಬರುವೆಯಾ? ಲಂಕಾ ಪ್ರವೇಶ ಮಾಡಲು ಯಕ್ಷ ಕಿನ್ನರ ಕಿಂಪುರುಷಾದಿಗಳಿಗೆ ಅಸಾಧ್ಯವಾಗಿರುವಾಗ ಕೇವಲ ಕಾಡು ಕಪ್ಪಿಯಾದ ನಿನಗೆ ಸಾಧ್ಯವೇ? ಇಲ್ಲಿಂದ ಹೊರಟು ಹೋಗು. ಅನ್ಯಾಯವಾಗಿ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಡ. ಲಂಕಿಣಿ, ದೇವತೆಗಳಿಗೆ ಅಸಾಧ್ಯವಾಗಿರುವುದು, ಆದರೆ ನನಗೆಲ್ಲ ಸಾಧ್ಯವೆಂದೇ ತಿಳಿ. ಹಾಗಾದ್ರೆ ನೀನು ಪುರ ಪ್ರವೇಶ ಮಾಡಲೇಬೇಕೆ? ಹೌದು ಲಂಕಿಣಿ. ನೀನು ಪ್ರವೇಶ ಮಾಡಬೇಕಾದ್ರೆ ಮೊದಲು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಗೆದ್ದು ನಂತರ ಪ್ರವೇಶ ಮಾಡು ನೋಡೋಣ. ಹಾಗಾದರೆ ನೀನು ನಾನು ಯುದ್ಧ ಮಾಡುವುದಾದರೆ ನೀನಾದರೂ ಹೆಂಗಸು, ನಾನು ಗಂಡಸು. ಆದರೆ ನಿನ್ನ ಕೈದು ಆಯುಧ ಇರುವುದು, ನಾನು ನಿರಾಯುಧ. ಆದ್ದರಿಂದ ನೀನು ನಿನ್ನ ಮುಷ್ಟಿಯಿಂದ 3 ಗುದ್ದುಗಳನ್ನು ಹೊಡೆಯುವ. ನಾನು ರಾಮಾನುಗ್ರಹದಿಂದ ಬದುಕುಳಿದರೆ ನಾನು ನಿನಗೆ 1 ಗುದ್ದನ್ನು ಕೊಡುವೆನು. ಏನು ಹೇಳಿದೆ ಮತ್ತೊಮ್ಮೆ ಹೇಳು ನೋಡೋಣ. ನಿನ್ನ ಮುಷ್ಟಿಯಿಂದ ನೀನು 3 ಗುದ್ದುಗಳನ್ನು ಹೊಡೆಯುವಳಾಗ. 3 ಗುದ್ದುಗಳು, 3 ಪ್ರಹಾರಗಳು. ಹೌದು. ನೀನು ಬದುಕುಳಿದರೆ ನೀನು ನನಗೆ ಒಂದೇ ಒಂದು ಹೊಡಿವೆಯ? ಹೌದು. ಈ ಮಂಗನಿಗೆ ಮೊದಲೇ ಮಂಗ, ಬುದ್ಧಿ ಇಲ್ಲ.
ಅನ್ಯಾಯವಾಗಿ ನನ್ನಿಂದ ಮೊದಲ ಪ್ರಹಾರಕ್ಕೆ ಹೋಗಿಬಿಡುವುದು. ಹಾಗೆಯೇ ಆಗಲಿ, ಮೊದಲು ನೀನೇ ಕುಳಿತುಕೊಳ್ಳುವೆಯಾ? ಹಾಗೆ ಹಾಗೆ ಕುಳಿತುಕೊ. ಕುಳಿತುಕೊಂಡೆಯಾ? ಸಿದ್ಧವಾದೆಯಾ? ನಿನ್ನ ದೇವರನ್ನು ನೆನಪಿಸಿಕೊ. ಆಯ್ತು ಆಯ್ತು, ಸತ್ತೋಯ್ತು, ಅನ್ಯಾಯವೇ ಸತ್ತೋಯ್ತು. ಜೈ ರಘುವೀರ ಸಮರ್ಥ. ಇನ್ನೆರಡು ಪ್ರಹಾರಗಳಿರುವುದಲ್ಲ, ನೀವು ಕುಳಿತುಕೋ ಕುಳಿತುಕೋ. ಜೈ ರಾವಣೇಶ್ವರ. ಈ ಸಲ ಹೊರಟಾಯ್ತು, ಇನ್ನು ಯಾವುದೇ ಕಾರಣ ಕೇಳುವುದಿಲ್ಲ. ಜೈ ರಘುವೀರ ಸಮರ್ಥ. ಇದು ಯಾವುದೋ, ಇದು ಮಂಗ, ಸಾಮಾನ್ಯ ಮಂಗವಲ್ಲ ಇದು. ಇನ್ನೊಂದು ಪ್ರಹಾರ ಇರುವುದಲ್ಲ, ನನ್ನ ಮುಷ್ಟಿಯಿಂದ ಜೋರಾಗಿ ಗುದ್ದಿ ಅದನ್ನು ಹತ್ಯೆ ಮಾಡಬೇಕು. ಜೈ ಜೈ ರಾವಣೇಶ್ವರ. ಹೋಯ್ತು ಹೋಯ್ತು, ಇನ್ನಷ್ಟು ಹೋಯ್ತು. ಕೇಳಿದೆ, ನನ್ನ ಮಾತು ಕೇಳಿದೆ. ಇರೋಗ ಮಂಗ, ಎಲ್ಲಾದ್ರೂ ಹಣ್ಣು ಹಂಪಲು ತಿನ್ಕೊಂಡು ಬದುಕೋ ಅಂದೆ. ಯಾವಾಗ ಹೊರಟೋಯ್ತು, ತೆಗೆದು ಬಿಸಾಕ್ಬಿಟ್ಟು ಹೊರಟೋಗ್ತೀನಿ ನಾನು ಅಷ್ಟೇನೆ. ಜೈ ಜೈ ರಘುವೀರ ಸಮರ್ಥ. ಮಂಗ, ಇನ್ನು ಬದುಕಿದ್ಯಾ ನೀನು? ಅಯ್ಯೋ, ನೀ ಸತ್ತೋದೆ ಅನ್ಕೊಂಡೆಲ್ಲಪ್ಪ. ಈಗ ನನ್ನ ಸರಿ, ನೀನು ಕುಳಿತುಕೊಳ್ಳಬೇಡ. ಕುಳಿತುಕೊಳ್ಳಲೇಬೇಕೆ? ಕುಳಿತುಕೊಳ್ಳಬೇಕು. ಸ್ವಲ್ಪ ನಿಧಾನವಾಗಿ ಪ್ರಹರಿಸಯ್ಯ, ನಿಧಾನವಾಗಿ ಪ್ರಹರಿಸಯ್ಯ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ನಿನ್ನಿಂದ ನಾನು ಪುನೀತಳಾದೆ. ಆಂಜನೇಯ, ನನ್ನ ಈ ದೇಹವನ್ನು ಸಮುದ್ರಕ್ಕೆ ಬಿಸಾಡಿ ನಂತರ ನಿನ್ನ ಪುರ ಪ್ರವೇಶ ಮಾಡಬಹುದು. ಇದರಿಂದ ನಿಮಗೆ ಜಯ, ರಾವಣನಿಗೆ ಅಪಜಯವೂ ಖಂಡಿತ. ರಾಮಚಂದ್ರ, ಒಡೆಯನ ಬದಿಯು ಮುಗಿಯಾದಿಂದಿಗೆ ಅಡೆಯಲಾರೆ ಶೋಕವ. ಒಡೆಯನ ಬದಿಯು ಮುಗಿಯಾದಿಂದಿಗೆ ಅಡೆಯಲಾರೆ ಶೋಕವ. ಜಡಜ ಗಂಗೆಯ ಉಡುಪ ಮುಖಿಯಳ, ಜಡಜ ಗಂಗೆಯ ಉಡುಪ ಮುಖಿಯಳ ಪಾಲೆಯ. ಬಡಗಾಡುವಿನ ಪಾಲೆಯ ಅಮ್ಮಮ್ಮ ಕಾಳೆ ಭೂಮಿ ಜಾತಿಯ ರಾಮ ಪಂಡಿಸಿದೆಯ. ಅಮ್ಮಮ್ಮ ಕಾಳೆ ಭೂಮಿ ಜಾತಿಯ, ಅಮ್ಮಮ್ಮ ಕಾಳೆ ಭೂಮಿ ಜಾತಿಯ. ಕಾಣೆ ನಾನು ಭೂಮಿ ಜಾತಿಯ, ಕಾಣೆ ನಾನು ಭೂಮಿ ಜಾತಿಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಿಯ, ಅಮ್ಮಮ್ಮ ಕಾಣೆ ಭೂಮಿ ಜಾತಿಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಿಯ, ಅಮ್ಮಮ್ಮ ಕಾಣೆ ಭೂಮಿ ಜಾತಿಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಿಯ. ರಾಮ ಪಂಡಿಸಿದೆಯ. ರಾಮ ರಾಮ. ಎಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳನ್ನು ಶೋಧಿಸಲಿ. ಸೀತಾ ಮಾತೆಯವರು ಸಿಕ್ಕಲಿಲ್ಲವಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ. ಹುಡುಕುತ್ತಾ ಹುಡುಕುತ್ತಾ ರಾವಣ ಅಂತಪುರಕ್ಕೆ ಬಂದು ಬಿಟ್ಟನಲ್ಲ. ಇಲ್ಲಿ ಆದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲಿನ ವಸ್ತ್ರದ ಅರಿವಿಲ್ಲದೆ ಬಿದ್ದಿರುವರಲ್ಲ. ಅಲ್ಲಿಯೇ
ಏನಾದರೂ ಸೀತಾಮಾತೆಯರಿರಬಹುದೇ? ಇರಲಿ, ಪರೀಕ್ಷಿಸಿ ನೋಡುತ್ತೇನೆ. ರಾಮಚಂದ್ರ, ಸೀತಾಮಾತೆಯವರ ದರ್ಶನವಾಯಿತು, ಜಗನ್ಮಾತೆಯ ದರ್ಶನವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಇರಲಿ, ಮತ್ತೊಂದು ಸಾರಿ ನೋಡಿಕೊಂಡು ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗುತ್ತೇನೆ. ಹೋ ರಾಮಚಂದ್ರ, ರಾಮ ನೀಲಮೇಘ ಶ್ಯಾಮ, ರಘುವಂಶಲಲಾಮ, ರಾಮ ರಾಮಚಂದ್ರ, ರಾಘವ. ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಬಾಯಳು ಸುರಲಾರವೀನ, ರಾಮಚಂದ್ರ, ಬಾಯಳು ಸುರಲಾರವೀನ, ರಾಮಗೆಂದು ಬೇಳಲಯ್ಯ. ರಾಮಗೆಂದು ಬೇಳಲಯ್ಯ, ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮಚಂದ್ರ, ರಾಘವ, ರಾಮಚಂದ್ರ. ಜನದಲ್ಲಿ ಜನಿಸಿ ಮಹಿಮನ ಕರವ ಬಿಡಿದು, ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕರವ ಬಿಡಿದು, ತನುಜಗೆ ಮರುಳಾಗಿ ತಾನು, ತನುಜಗೆ ಮರುಳಾಗಿ ತಾನು, ಜನಕದ ಪಾವಾಡಿಸಿರಲು. ರಾಮಚಂದ್ರ, ಜನಕದ ಪಾವಾಡಿಸಿರಲು. ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮ ರಾಮ ರಾಮಚಂದ್ರ, ರಾಮಚಂದ್ರ, ನಾನು ಏನು ಅಪರಾಧ ಮಾಡಿದನೆಂದು ನನ್ನನ್ನು ಇಲ್ಲಿಗೆ ಕಳಿಸಿದೆ ಸ್ವಾಮಿ. ಅಯ್ಯೋ ಅಯ್ಯೋ ರಾಮಚಂದ್ರ, ಲೋಕ ಪಾವನರಾದ ಸೀತಾಮಾತೆ ಈ ನೀಚ ರಾವಣ ಸಂಕಟ ಬಲಿಗಳು. ಅಯ್ಯೋ, ಶ್ರೀರಾಮಚಂದ್ರ ಧರ್ಮಪತಿ ಎಂದೆನಿಸಿ ಅಮ್ಮ, ಈ ದುರಳನ ವೈಭವಕ್ಕೆ ನೀನು ಸಹ ಮರುಳಾದಿಯಲ್ಲ. ನಿನ್ನಂತವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೆ ಏನು ಮಾಡಲಿ? ರಾಮಚಂದ್ರ, ಈ ದೃಶ್ಯವನ್ನು ನೋಡುವ ಮೊದಲು ನನ್ನ ಕಣ್ಣುಗಳೇ ಹೀಗೆ ಹೋಗಬಾರದಾಗಿದೆ. ಏನು ಮಾಡಲಿ, ಏನು ದಾನ ಮಾಡಲಿ? ಈಗಲೇ ಒಂದೇ ಏಟಿಗೆ ವಧಿಸಲೇ?
ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನಿದು ಏನಿದು? ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವಲ್ಲ. ನಾನು ಬರುವಾಗ ನನ್ನ ಸ್ವಾಮಿ ಸೀತಾಮಾತೆಯವರ ದರ್ಶನವಾದಾಗ ಕೆಲವು ಗುರುತುಗಳನ್ನು ಹೇಳಿದರು, ಪರೀಕ್ಷಿಸಿ ನೋಡು ಎಂದು ಹೇಳಿದರು. ನಾನು ಅದನ್ನು ನೋಡದೆ, ರಾಮಚಂದ್ರ ನಾನು ಆಡಿದ ಮಾತನ್ನು ನನ್ನನ್ನು ಮನ್ನಿಸು ದೇವಾ, ಮನ್ನಿಸು. ನನ್ನ ಅಪರಾಧವನ್ನು ಮನ್ನಿಸು ದೇವಾ, ಮನ್ನಿಸು. ಇರಲಿ, ಪರೀಕ್ಷಿಸಿ ನೋಡು. ಪದ್ಮರೇಖೆಗಳಿಂದ ಪಾದಗಳ ಮೇಲೆ ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿ ಇಲ್ಲ, ಸೀತೆ ಇವಳಲ್ಲ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ಸೀತೆ ಇವಳಲ್ಲ, ಭುಜಾದ ಇವಳಲ್ಲ ರಾಮ. ರಾಮಚಂದ್ರ ರಾಮ ರಾಮಚಂದ್ರ. ಪಟ್ಟಣಗಳೆಲ್ಲವ ಸುತ್ತಿದನಲ್ಲದ, ಪಟ್ಟಣಗಳೆಲ್ಲವ ಸುತ್ತಿದನಲ್ಲದೆ, ಚಿತ್ರದ ಅರಮನೆ ಚಲಿಸಿದೆ ನಾನು. ವಿಚಿತ್ರದ ಅರಮನೆ ಚಲಿಸಿದೆ ನಾನು. ಸೀತೆಯ ಕಾಣುವ ರೀತಿಯಲ್ಲಾವುದು, ಮಾತೆಯ ಪಾದವನಾದೆಂದು ಕಾವೆ. ಸೀತೆಯ ಕಾಣುವ ರೀತಿಯಲ್ಲಾವುದು ರಾಮ. ಎಲ್ಲಿ ಸೋಧಿಸಿ ಒಂದು ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯವರ ಕುಶಲವಾಣಿಯಾಗಿ ಬಂದ ನಾನು ರಿಕ್ತಾಸ್ತ್ರದಿಂದ ಹಿಂದಿರುಗಿದರೆ ಸುಗ್ರೀವರಾಜನು ವಚನಭ್ರಷ್ಟನಾದ. ಅಲ್ಲ, ಸೀತಾಮಾತೆಯವರು ಸಿಗಲಿಲ್ಲ ಎಂಬ ವಿಚಾರವು ಶ್ರೀರಾಮಚಂದ್ರನಿಗೆ ತಿಳಿದರೆ ಪ್ರಾಯೋಪವೇಶ ಮಾಡಿಕೊಳ್ಳುವರು. ಇನ್ನು ಲಕ್ಷ್ಮಣ ಸಹ ಉಳಿದರು. ಈ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿದರೆ ಭರತ, ಶತ್ರುಘ್ನ, ಅಂಗದ, ಇವರೆಲ್ಲರೂ ಸಾಯಿಸಿ ನಾನು ಓರ್ವನೇ ವಿಫಲನಾಗಿ ಹೋದರೆ ಇಷ್ಟೆಲ್ಲ ಅನರ್ಥ ಕಾರಣ. ಏನು ಮಾಡಲಿ, ಏನು ದಾನ ಮಾಡಲಿ? ಇರಲಿ, ಈ ನನ್ನ ಲಾಂಗೋಲನದಿಂದಲೇ ಈ ತ್ರಿಕುಟಾಚಲ ಪರ್ವತವನ್ನು ಈ ನನ್ನ ಲಾಂಗೋಲನದಿಂದ ಭೇದಿಸಿ ಶ್ರೀರಾಮಚಂದ್ರ ಪಾದದ ಬಳಿಯಲ್ಲಿರಿಸುವುದು. ಅವರೇ ಸೀತಾಮಾತೆಯವರು ಕುಡಿದು ಜೈ ಜೈ ರಘುವೀರ ಸಮರ್ಥ. ಆ ಶರೀರವಾಣಿಯಿಂದ ಸೀತಾಮಾತೆಯವರ ವಿಚಾರವು ತಿಳಿದ ಮೇಲೆ ನಾನಿನ್ನು ಅಶೋಕವನಕ್ಕೆ ಹೋಗುತ್ತೇನೆ. साहिबने परितापन पटलवा साहिबने परितापन पटलवा बारे तीरे तोरे
ಸೊಬಗಿನೊಯ್ಯಾರದ ರಾಗದ ಭೋಗದ 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 ಸೊಬಗಿನೊಯ್ಯಾರದ ಹೂಗಳು ತಾವಿದೆ ಮಾನಸದೆ ಹೂಗಳು ತಾವಿದೆ ಮಾನಸದೆ ಸಹಜನೆ ಪರಿತಾಪ ಪಟಳವ ಬಾರೆ ನೀರೆ ತೋರದೆ ತೋರೆ ಬಾರೆ ನೀರೆ ತೋರದೆ ತೋರೆ ಸಹಜನೆ ಪರಿತಾಪ ದುಪಟಳವ 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 ಏನೀ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಅಂಶತೋಲಿಕಾ ತಲ್ಪದಾಳ್ ಪವಡಿಸಿದರೂ ಸುಖನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಶೋಕವನದಲ್ಲಿರಿಸಿ ಶೋಕದಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿದವನಾಗಿದ್ದೆ. ಅದಾವ ಮೋಹ ಅದಾವ ಪ್ರೀತಿ ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಏನು ಮಾಡಲಿ ಏನು ಮಾಡಲಿ ಜಾನಕಿಯನ್ನು ಬಲತ್ಕರಿಸಲೇ ಛೆ, ಎಂತಹ ನೀಚ ಕೃತ್ಯ. ಸುಮ್ಮನಿರಲಿ ದಕ್ಕಲಾರಳು ಸೀತೆ. ಏನು ಮಾಡಲಿ ಏನು ಮಾಡಲಿ ಇರಲಿ ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ನಳಿನಾಕ್ಷಿಯನ್ನು ಒಂದು ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ. ಕಾಂತಾಮಣಿಯಳ 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 ಕಾಮನ ರಾಗಿಣಿಯಾದೆಂದು ಬಣ್ಣಿಪೆ ಕಾಂತಾಮಣಿಯಳ ಕಾಂತಾಮಣಿಯಳ ಕಾಮನ ರಾಗಿಣಿಯಾದೆಂದು ಬಣ್ಣಿಪೆ ತ್ರಿಜಂಗಗಳು ಕಾಲನ ತ್ರಿಜಂಗಗಳು ಕಾಲನ ಭುಜಗಾಂಗನಿಗೆ ಸಾಟಿಯೇ ಭುಜಗಾಂಗನಿಗೆ ಸಾಟಿಯೇ ಅಜಯ ಮನಕ್ಕೆ ಮಾರನ ಅಜಯ ಮನಗೆ ಮಾರನ ಗಜವೆ ನಿಪನೋಟದೆ ಮದ ಗಜ ಗಮನೆ ಗಜವೆ ನಿಪನೋಟದೆ ಮದ ಗಜ ಗಮನೆ ಅದೆಂದು ನಾ ಕಣ್ಣಿಗೆ ಕಾಂತಾಮಣಿಯಳ ಕಾಂತಾಮಣಿಯಳ ಕಾಮನ ರಾಗಿಣಿದೆಂದು ನಾ ಬಣ್ಣಿಪೆ ಅದೆಂದು ನಾ ಬಣ್ಣಿಪೆ ಅದೆಂದು ನಾ ಬಣ್ಣಿಪೆ. ಏನಾದರೂ ಸರಿ ನನ್ನ ಗುರಿ ಸಾಧಿಸಲೇಬೇಕು. ಆದ್ದರಿಂದ ನಾನೀಗಲೇ ಅಶೋಕವನಕ್ಕೆ ಹೋಗಿ ವಿರಸವನ್ನೇ ತಂದೊಡ್ಡಿ ದೊರೆಯಲ್ಲಿ ಸಂಚರಿಸುತ್ತಿರುವ ಚರಣವನ್ನು ಸೇರಲೇಬೇಕೆಂಬುದೇ ನನ್ನ ಉದ್ದೇಶ. ಇರಲಿ ಇರಲಿ ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಸೀತೆ, ಹೇ ಜಗನ್ಮಾತೆ, ನೀನೇ ನನ್ನ ಮೋಕ್ಷದಾತೆ.
ಲಂಕಾವಾಸಿನಿ ದುಃಖರೂಪಿಣಿ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವಿರ ಮನದಿ ನಿರಂತರು ಬರೆದರೆ ಆವಿದೆ ಬರೆದರೆ ಆವಿದೆ ಬರೆದರೆ ಆವಿದೆ ಮನಸ್ಸಿನ ಚೂತೆ ತರುಗಳೇ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚೂತೆ ತರುಗಳೇ ರಾಮಚಂದ್ರ, ಈ ದುರುಳನ್ನು ನನ್ನನ್ನು ಕದ್ದು ತಂದದ್ದು ನಿನಗೆ ತಿಳಿದಿಲ್ಲವೇ ಪ್ರಭು? ಈ ಜನ್ಮದಲ್ಲಿ ನಿನ್ನ ಮುಖ ಕಮಲ ದರ್ಶನವಾಗುವುದು ಇಲ್ಲವೋ ಸ್ವಾಮಿ? ರಾಮಚಂದ್ರ, ದಶಗಂಟ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಓಶ್ಯ ಅಂಗರಾಕ್ಷರೇ, ಮಹಾಪ್ರಭು ನಾನು ಹೇಳುವ ತನಕ ಇಲ್ಲಿ ಯಾರನ್ನೂ ಬಿಡಬಾರದು. ಅಪ್ಪಣೆ ಮಹಾಪ್ರಭು. ಶೃಂಗಾರ ಸಂಭ್ರಮವ ಸೀತಾ, ಶೃಂಗಾರ ಸಂಭ್ರಮವ ಮನಗಾನಂದ ಸಂಪದವ ಬಲೆ ಸಾರೆ ಸವಿ ನೀರೆ ಮುದಲಿಯುವ ಶೃಂಗಾರ ಸಂಭ್ರಮವ ಜಾನಕಿ. ಮೋಹನ ರಾಣಿ ಸುಹಾಸಿನಿ ರಮಣಿ ರಮಣಿ ಮೋಹನ ರಾಣಿ ಸುಹಾಸಿನಿ ಸುಮಧುರ ವಾಣಿ ಪಲ್ಲವ ವಾಣಿ ಜಾನಕಿ. ಮೋಹನ ರಾಣಿ ಸುಹಾಸಿನಿ ಸುಮಧುರ ವಾಣಿ ಪಲ್ಲವ ವಾಣಿ ದೊರೆತೆ ನೀಗ ಕವಿತೆ ಬಾವೇಗ ಜಾನಕಿ. ದೊರೆತೆ ನೀಗ ಕವಿತೆ ಬಾವೇಗ ಮೋಹನ ಮಧುಮಯ ಸುಮರಾಣಿ ಮೋಹನ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನಗಾನಂದ ಸಂಪದವ ಬಲೆ ಸಾರೆ ಸವಿ ನೀರ ಮುದಲಿರುವ ಶೃಂಗಾರ ಸಂಭ್ರಮವ ಸಂಭ್ರಮವ ಸಂಭ್ರಮವ. ಜಾನಕಿ, ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಅಂಬಲಿಸುತ್ತಿರುವ ನನ್ನನ್ನು ಹಾಡದೆ ಬಾ, ನನ್ನ ಪಟ್ಟ ಧರಿಸಿಯಾಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು.
ನನ್ನ ಪಟ್ಟದರಸಿಯೂ ನಿನಗೆ ದಾಸಿಯಾಗೋಳು. ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸನಾಗುವೆನು. ರಾಮಚಂದ್ರ, ಈ ದುರುಳನ ದುರಾಲಾಪನೆಗಳಿಗೆ ಕಿವಿಗಟ್ಟು ಸುಮ್ಮನಿರುವೆ ಪ್ರಭು. ಈತನಿಗೆ ಯಾವುದಾದರೂ ಒಂದು ಶಿಕ್ಷೆಯನ್ನು ವಿಧಿಸಬಾರದೆ. ಎಲ್ಲವೋ ನೀಚ, ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಜಾನಕಿ, ಓ ರಾಮನನ್ನು ಕಳೆದ ದುರ್ದಿನಗಳನ್ನು ಮರೆತು ಬಾ. ನನ್ನ ಪಟ್ಟದರಸಿಯಾಗು. ನನ್ನ ಸ್ವಾಮಿಯ ಮುನಿದರೆ 3 ಲೋಕವೇ ಅಲ್ಲೋಲ ಕಲ್ಲೋಲವಾಗಿ ಬಿಡುವುದು. ಋತ ಅವರನ್ನು ನಿಂದಿಸಿ ಫಲವೇನು? ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಕಡಕಾಡಿಯಲ್ಲಿ ಏಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ, ಕಡಕಾಡಿಯಲ್ಲಿ ಏಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಹಿಡಿದು ಬಡಿದು ನಾವು ಕಡಿವೆ ನೀಗಲೇ ಕಡಗಾಗಿ ನಾವು ಕಡಗರದಿಲ್ಲ. ಜಾನಕಿ, ಹಿಡಿದು ಬಡಿದು ನಾವು ಕಡಿವೆ ನೀಗಲೇ ಕಡಗಾಗಿ ನಾವು ಸಡಗರದಿಂದ ಕಡಗಡ ನಡಗಿಸಿ ಬೆಡಗನ್ನು ಅಡಗಿಸುವೆ. ಕಡಗಡ ನಡಗಿಸಿ ಬೆಡಗನ್ನು ಅಡಗಿಸುವೆ. ಕಡಕಾಡಿಯಲ್ಲಿ ಏಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಛೇ ಜಾನಕಿ, ಓ ಹೇಳಿಯಾದ ರಾಮನೇ ಈ ಕ್ಷೇತ್ರಿಯರು ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಓ ಹೇಳಿಯಾದ ರಾಮನನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಎಲ್ಲವೋ ನೀಚ, ನನ್ನನ್ನು ಕದ್ದು ತಂದಿರೋ ವಿಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವೆ. ಅದು ಅಲ್ಲದೆ ಹರಿಭಯಂಕರನಾದ ನನ್ನ ಸ್ವಾಮಿ ಎದುರು ನಿಂತು ನೀನು ಹೋರಾಡಬಲ್ಲೆಯ? ಆತನ ಬಾಣಗಳಿಗೆ ಎದುಗಟ್ಟು ನೀನು ನಿಲ್ಲಬಲ್ಲೆಯ? ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಈ ನಿನ್ನ ರಾಕ್ಷಸ ಕುಲವನ್ನೇ ಉದ್ಧಾರ ಮಾಡಿಕೊ. ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ನಿನ್ನ ರಾಮನಿಗೆ ಎದರತಕ್ಕವನಲ್ಲ. ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ಈ ಅಶೋಕವನದಲ್ಲಿ ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿ ಬಲತ್ಕರಿಸಬೇಕಾದೀತು. ಎಚ್ಚರಿಕೆ. ಏನು ಹೇಳಿರಿ? ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಜಾಗೃತರಾಗಿರಿ ಜಲೋಜ್ವಾಸಿಗಳೇ, ಅಷ್ಟದಿಕ್ಪಾಲಕರುಗಳೇ, ಮಾತೆ ವಸುಂಧರರೇ. ಈ ಪಾಪಾತ್ಮರು ನನ್ನನ್ನು ಸ್ಪರ್ಶ ಮಾಡುವಂತೆ. ಅಷ್ಟರಲ್ಲಿ ನಿಮ್ಮ ಗರ್ಭ ಹೊಡೆದು ಇಬ್ಬಾಗವಾಗಿ ಈ ಅಭಾಗಿನ ಪುತ್ರಿಯನ್ನು ನಿಮ್ಮೊಡಲಿಗೆ ಧರಿಸಿಕೊಳ್ಳಿ. ಜಾನಕಿ, ಅತಿ ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನೀನಾಗಿಯೇ ಒಲಿದು ಬಾ, ಇಲ್ಲವಾದರೆ ನಾನಾಗಿ ಬಲತ್ಕರಿಸಬೇಕಾದೀತು. ಎಚ್ಚರಿಕೆ. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಸಮರ್ಥ ನೀನು. ನಾನು ಸಮರ್ಥನೆ ನೋಡಲಾರೆ, ಸಹಿಸಲಾರೆ, ಸಿದ್ಧನಾಗುವುದಕ್ಕೆ. ಮಂಡೋದರಿ, ನೀನೇದಕ್ಕೆ ಇಲ್ಲಿಗೆ ಬಂದೆ? ಪ್ರಾಣೇಶ್ವರ, ವೀರಾದಿ ವೀರರಾಗಿ ಶೂರಾದಿ ಶೂರರಾಗಿ ಇಂತಹ ಏನು ಕಾರ್ಯವನ್ನು ಮಾಡ್ತಿರುವಿರಿ ಸ್ವಾಮಿ? ಮಂಡೋದರಿ, ಸೋಗು ಮಾಡು ಈ ನಿನ್ನ ಬಿರುನುಡಿಗಳನ್ನು. ಪ್ರಾಣೇಶ್ವರ, ನೀವು ಸೀತೆಯನ್ನು ಅಪಹರಿಸಿ ತಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ ಏನು ಮಾಡುವಿರಿ? ಓ ಮಂಡೋದರಿ, ಹಿಂದೆ ಸ್ವಯಂವರ ಸಭೆಯಲ್ಲಿ ರಾಮನ ಶಿವಧರಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆ ಬಾಗಿದನು. ನನ್ನ ತಂಗಿಯಾದ ಶೂರ್ಪನಖಿಯು ಕಿವಿ ಮೂಗುಗಳನ್ನು ಕಳೆದುಕೊಂಡು ಅಳುತ್ತಾ ನನ್ನೆದುರಿಗೆ ನಿಂತಾಗ ಮತ್ತೊಂದು ಸಾರಿ ತಲೆ ಬಾಗಿದನು. ಸೀತೆಯನ್ನು ಅಪಹರಿಸಿ ತಂದು ಈ 2 ಅಪಮಾನದ ಪ್ರತಿಶೋಧವಾಯಿತೆಂದು ಸಂತೃಪ್ತನಾದನು. ಆದರೆ ಇನ್ನು ನಿನ್ನ ವರ್ತನೆಯಿಂದ ನನ್ನ ಆಸೆಗಳೆಲ್ಲವೂ ಮಗ್ನವಾಯಿತು. ಅದೆಲ್ಲವೂ ನಾಶವಾಗಿ ಹೋಗಲಿ. ಅಂತ್ಯವಾಗುವುದು ನನ್ನ ದೇಹ ಅಂತ ಹೇಳಿದೆ. ನೀನು ಅಂತಪುರಕ್ಕೆ. ಮಂಡೋದರಿ, ಅಂತಪುರಕ್ಕೆ. ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿದ್ದೇನೆ. ಅಷ್ಟರಲ್ಲಿ ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ನಿನ್ನ ಈ ದೇಹವನ್ನು ಶತಚಿತ್ರವಾಗಿ ಕತ್ತರಿಸಿ ದಶದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ. ಎಚ್ಚರಿಕೆ. ಈ ನೀಚಲಾರೆನು ಪ್ರಭು, ಸಹಿಸಲಾರೆನು.
ಇಲ್ಲಿರುವ ಈ ಶುಭಾಂಶಕ್ಕೆ ನನ್ನ ನೀಳವಾದ ಜಡೆಯಿಂದ ಹುರುಳನ್ನು ಹಾಕಿಕೊಳ್ಳುವೆನು. ರಾಮಚಂದ್ರ, ತಡೆ ತಡೆ ಕೃತ್ಯವಿದಲು ನುಡಿದಿರವು ತಾಯೇ, ತಡೆ ತಡೆ ಕೃತ್ಯವಿದಲು ನುಡಿದಿರವು ತಾಯೇ, ಸಗದಳಿರ್ಪ ಶ್ರೀರಾಮ ಕೆಡಕ ದೂಲದ ಶಾಸನ ಶಿರಮುಳಿ ಕ್ಷಿಪ್ರದೊಳಗೊಂದು ಲಕ್ಷ್ಮಣ ಸಹಿತ. ಅಮ್ಮ ಕ್ಷೇಮದಿಂದ ತಾಯೇ ಕುಲ ಸೋಮಪ್ರದ. ಕ್ಷೇಮದಿಂದ ತಾಯೇ ಕುಲ ಸೋಮಪ್ರದ. ನೀರುಳೆಯ ಮುನಿಯಾಗವ ಪೊರೆದು, ನೀರುಳೆಯ ಮುನಿಯಾಗವ ಪೊರೆದು, ಬಾಲಾಚನ ಕಾರುಕವನೆ ಮುರಿದು, ಬಾಲಾಚನ ಕಾರುಕವನೆ ಮುರಿದು, ಗೋಲಾಂಬಿಕೆ ನಿನ್ನಯ ಕರ ಬಿಡಿದು, ಗೋಲಾಂಬಿಕೆ ನಿನ್ನಯ ಕರ ಬಿಡಿದು, ಅಂದೆಯ ವಚನವ ಪಾಲಿಸಲಿತು, ತಂದೆಯ ವಚನವ ಪಾಲಿಸಲಿತು. ಕ್ಷೇಮದಿಂದ ಇಹರುತ್ತಾಯೆ ರಾಮರವಿಕುಲ ಸೋಮಪ್ರದ. ಕ್ಷೇಮದಿಂದ ಇಹರುತ್ತಾಯೆ. ರಾಮಂ ಕ್ಷೇಮ ರಾಮಂ ಸುಕ್ಷೇಮಂ. ಬಾ ಶ್ರೀರಾಮ ಲಕ್ಷ್ಮಣ ಸುಗ್ರೀವರಾಜರಲ್ಲಿ ಕ್ಷೇಮದಿಂದ ಇರುವರು ತಾಯಿ. ರಾಮನಾಮವು ನನ್ನ ಕಿವಿಗೆ ಬೀಳುತ್ತಿರುವುದಲ್ಲ. ಈ ಅದ್ಭುತವಾದ ಕಪಿಯಾದರೂ ಯಾವುದು? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದು ಹೇಳುವರಲ್ಲ. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ಚಂದವರಿಯಲು ಬಂದ ಸೇವಕ ಅರವಿಂದನು ಸಂದೇಹ ಸುಂದರ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನು. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನು. ಪಾವನನೋ ಪಾವನನ ರಾಜೀವ ಲೋಚನ ಪಾವನ. 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 ಭಾವಿಸುತ್ತಲೇ ನಿಧಾನದಲ್ಲಿ ಸುಗ್ರೀವಾಜ್ಞೆಯ ಪಡೆದು ಬಂದಿಯ ಸಂದೇಹ ಮಾತೆ ಸುಂದರ ಸುಂದರ ಅಮ್ಮ, ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮ ಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಕರೆಯುವರು ತಾಯಿ. ಅಮ್ಮ, ಸುಗ್ರೀವರಾಜನಿಂದ ನೇಮಿತನಾದ ನಿಮ್ಮನ್ನು ಹುಡುಕಲು ಬಂದ ರಾಮ ಸೇವಕರು. ಅಮ್ಮ, ಅದು ಅಲ್ಲದೆ ಜನಸ್ಥಾನದಿಂದ ಆ ದುರುಳನಾದ ರಾವಣ ಅಪಹರಿಸಂತಂದ ಪೂಜ್ಯರಾದ ಸೀತಾಮಾತೆಯವರು ತಾವಾಗಿದ್ದ ಪಕ್ಷದಲ್ಲಿ ತಿಳಿಸಿ ಕೆಲವು ನಿಜಾಂಶವನ್ನು ತಿಳಿಸಬೇಕಾಗಿದೆ. ಈತನ ನಯ ವಿನಯ ವಿಧೇಯತೆಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಈತನಿಗೆ ನಿಜಾಂಶವನ್ನು ತಿಳಿಸುವುದೇ ನನ್ನ ತಪ್ಪು. ಅಯ್ಯ,
ಆ ದುರುಳನಾದ ರಾವಣದಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇನಯ್ಯ ನಾನೇ. ಧನ್ಯೋಸ್ಮಿ ಧನ್ಯೋಸ್ಮಿ ತಾಯಿ ಧನ್ಯೋಸ್ಮಿ. ಈಗ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ರಾಮ ಲಕ್ಷ್ಮಣರಾದರೂ ನರರು, ನೀನಾದರೂ ವಾನರ. ನಿಮ್ಮೇರ್ವರೆಗೂ ಸಖ್ಯವಾದ ಬಗೆ ಹೇಗೆ? ಅಲ್ಲದೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲ ಏನು? ಅಮ್ಮ, ಓಹೋ, ಅಗತ್ಯವಾಗಿ ದಶರಥನು ಪಾಲಂಗೆ ಹಿರಿತಂಗತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯ ತಾನಾಗಿ ಅನುಜ ಲಕ್ಷ್ಮಣರೊಳಗೊಂಡು ಕಾನನಕ್ಕೆ ಐತಂದು ವಿಕಟದೊಂದರ ಕೊಂದು ಹೊರೆದನು ಅಹಲ್ಯೆಯನ್ನು. ಮಿಥಿಲೆಯೋ ಪರಮಟ್ಟು ಆ ಶಿವದನುವ ಮುರಿದಿಟ್ಟು ಮೈತಿಲಿಗೆ ಕರಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ. ರಾಮ ರಾಮ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ. ರಾಮ ಶೂರ್ಪಣಖ ಬಂಧನು ಸ್ವರ್ಣಯುಗ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡುಬಳನಿದ ನಮ್ಮ ರಾಮನಮ್ಮ. ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿಮಗಾಗಿ ಕಳುಹಿದನು ಶೋಧನೆಗಾಗಿ. ರಾಮ ಆ ಆ ಆ ಅಮ್ಮ, ಅಮ್ಮ, ಈಗಲಾದರೂ ನನ್ನ ತಾಯಿ. ಮಾರುತಿ, ಈಗ ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿದೆ. ಮಾರುತಿ, ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ನೀನು ದಾಟಿ ಬಂದೆಯಲ್ಲ,
ಆಗ ನೀನು ಯಾವ ರೂಪವನ್ನು ಧರಿಸಿದ್ದೆ? ಆ ರೂಪವನ್ನು ನೀನು ತೋರಿಸಬಲ್ಲೆ ಏನು? ಅಮ್ಮ, ಆಗಿನ ನನ್ನ ರೂಪವನ್ನು ನೋಡಿದರೆ ನೀವು ಭಯಪಡುವಿರೇನು? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ತೋರಿಸು ಮಾರುತಿ. ನಿಜ. ಈಗ ನೋಡಿ ನನ್ನ ವಿಶ್ವರೂಪವನ್ನು. ಸಾಕು ಮಾಡು ಮಾರುತಿ, ಸಾಕು ಮಾಡು. ಸೌಮ್ಯ ರೂಪವನ್ನು ಧಾರಣೆ ಮಾಡು ಮಾರುತಿ, ಧಾರಣೆ ಮಾಡು. ನಾನು ನೋಡಲಾರೆ ಮಾರುತಿ, ನೋಡಲಾರೆ. ನಿಮ್ಮ ಸೇವಕರು ನಿಮ್ಮ ಸನ್ನಿಧಿಯಲ್ಲೇ ಇರುವುದು ಕಣ್ಣು ನೋಡ್ತಾರೆ. ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ ಮಾರುತಿ? ಅಮ್ಮ, ಈ ನಮ್ಮಕ ಸುರರಲ್ಲಿ ಸಕಲ ವಿದ್ಯೆಗಳನ್ನು ಅಭ್ಯಾಸಿಸಿ ನಮ್ಮ ಜನನಿ ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು. ಹನುಮಂತನು ನನ್ನ ನಾಮಯುವುದು ಸುಭಾಗಿ, ಅಮ್ಮ ಅಮ್ಮ, ನನ್ನನ್ನು ಸಾಮಾನ್ಯವಾಗಿ ತಿಳಿಯಬೇಡಿ. ಹಣದ್ರೂಪಿಯು ಮಹಾದ್ರೂಪಿಯು ಹಾಗೆ ಬಂದಿದ್ದಾಯಿ. ಅದಿರಲಿ ಮಾರುತಿ, ನನ್ನ ಸ್ವಾಮಿಯ ರೂಪ ಲಾವಣ್ಯ ಶುಭ ಲಕ್ಷಣಗಳನ್ನೊಂದು ಸಾರಿ ನೀನು ವರ್ಣಿಸಬಲ್ಲೆ ಏನು? ಅಮ್ಮ, ಲೋಕಮೋಹಕವಾದ ಪರಂಧಾಮನವಾದ ಶ್ರೀರಾಮಚಂದ್ರ ಶುಭ ಲಕ್ಷಣಗಳನ್ನು ವರ್ಣಿಸಲು ಸಹಸ್ರಾರು ಪಡಿಗಳುಳ್ಳ ಆದಿಶೇಷನಿಗೂ ಅಸದಳವಾಗಿರುವುದು ತಾಯಿ. ನಾನು ಮರ್ಕಟನು ಏನಬಲ್ಲೆನು ತಾಯಿ, ಆದರೂ ನನಗೆ ತಿಳಿದ ಮಟ್ಟಿಗೆ ಹೇಳುವೆನು ತಾಯಿ, ಅನ್ಯತಾ ಭಾವಿಸಬಾರದು. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದೊಳೇಳಲ ಸದಳವಮ್ಮ. ಮರ್ಕಟ ನಾನೇನು ಬಲ್ಲೆನು ಜನನಿ, ರಾಮನು ವರ್ಣಿಸಲು ಆ
ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ ಅಮ್ಮ. ಸಾಮಗಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ ಅಮ್ಮ. ಸಾಮಗಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ. ರಾಮ ರವಿ ಕುಲ ಸೋಮ ರಾಮ ರವಿ ಕುಲ ಸೋಮನಮ್ಮ ಮಾತಾಯೇ. ಶ್ರೀ ರಾಮನು ಎಂತ ಚೆಲುವನೆ ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂತಳ. ನೀಲಮಣಿಗಳ ಸಾಲು ಕುಂತಳ. ಬಾಲ ನೋಡಲು ಬಾಲ ಚಂದ್ರಮ. ಬಾಲ ನೋಡಲು ಬಾಲ ಚಂದ್ರಮ. ತೋರುತ್ತಿರುವುದು ಬಾಲ ಭಾಗವು. ನೋಡೇ ತೋರುತ್ತಿರುವುದು ಬಾಲ ಭಾಗವು. ತೋರುತ್ತಿರುವುದು ಬಾಲ ಭಾಗವು. ವಿಶಾಲ ವಚನ ಕಮಲಾಚಿ ಕೇಳೆ. ವಿಶಾಲ ವಚನ ಕಮಲಾಚಿ ಕೇಳೆ. ಮಾತಾಯೇ. ಶ್ರೀ ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಚೆಲುವನೆ ಅಮ್ಮಯ್ಯ. ಚೆಲುವನೆ ಅಮ್ಮಯ್ಯ. ಅಮ್ಮ, ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆ ಆಡುವಾಗ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ, ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ, ನಿಮ್ಮ ವಾಮಾಗ್ರದಲ್ಲಿ ಮತ್ಸ್ಯಲಾಂಛನವಿರುವುದಂತೆ, ಸತ್ಯವೇ ತಾಯಿ? ಸತ್ಯ ಮಾರುತಿ, ಸತ್ಯ. ಅಮ್ಮ, ಮುಂಗೈಯ ಮೇಲೆ ವಸುದಳವೆಂಬ ಚಿಹ್ನೆ ಇರುವುದಂತೆ, ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಸಾಕು ಮಾಡು ಮಾರುತಿ, ಸಾಕು ಮಾಡು. ಅದೊಂದು ವಿಚಾರವನ್ನು ಮಾತ್ರ ಹೇಳಬೇಡ ಮಾರುತಿ. ನೀನು ಹೇಳುತ್ತಿರುವ ವಿಚಾರವೆಲ್ಲವೂ ಸತ್ಯ. ಆದರೆ ನಿನ್ನ ಮೇಲೆ ನನಗೆ ನಂಬಿಕೆ ಸಾಲದಯ್ಯ. ನಾನೇನು ತಾನೇ ಮಾಡಲಿ? ಅಮ್ಮ, ನಿಜ. ಈ ರಾಕ್ಷಸರ ಮಧ್ಯೆ ಸಿಕ್ಕಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಹೇಗೆ ಬರಬೇಕಾಗಿದೆ? ಅಮ್ಮ, ರಾಮಾನುಗ್ರಹ ಇದ್ದಂತಾಗಲಿ. ಅಮ್ಮ, ತೆಗೆದುಕೊಳ್ಳಿ ಈ ಅಂಗುಳಿಯನ್ನು. ಆಹಾ, ಈ ಮುದ್ರಾಂಗರನ್ನು ಕಂಡಾಕ್ಷಣ ನನ್ನ ಸ್ವಾಮಿಯನ್ನೇ ಕಂಡಷ್ಟೇ ಸಂತೋಷವಾಯಿತು ಮಾರುತಿ, ಸಂತೋಷವಾಯಿತು ಮಾರುತಿ. ಅಮ್ಮ, ಈ ಪ್ರತ್ಯುಪಕಾರವಾಗಿ ನಾನು ಏನನ್ನು ಕೊಡಲಿ ಮಾರುತಿ? ಅಮ್ಮ, ನಿನ್ನ ಮನದಂತೆ ಅರಸು ತಾಯಿ. ಕುಳಿತುಕೋ ಮಾರುತಿ. ಪ್ರಿಯ ರಾಮ ಬೆಳ್ಳಾರಿಯ ತಾತನಾಗು. ಪ್ರಿಯ ತಾತನಾಗು, ಪ್ರಿಯ ರಾಮ ಬೆಳ್ಳ, ಪ್ರಿಯ ತಾತನಾಗು.
ಚಿರಕಾಲ ಬಾಳು ಭಾರತಿ, ಚಿರಕಾಲ ಬಾಳು. ಧನ್ಯನಾದನಮ್ಮ, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಅಮ್ಮ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸುತ್ತಾಯಿ, ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ಅವರೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸು. ನನ್ನ ಸ್ವಾಮಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳೆಂದು ತಿಳಿಸು. ಅಮ್ಮ, ಇಂದಿಗೆ ನನ್ನ ಮಾರುತಿ, ನಾನು ಧನ್ಯನಾದನು ತಾಯಿಯೇ, ಧನ್ಯನಾದ. ತೆಗೆದುಕೋ ಮಾರುತಿ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ತಲುಪಿಸಿ 1 ಮಾಸದ ಅವಧಿಯೊಳಗಾಗಿ ರಾಕ್ಷಸರ ಬಂಧನದಿಂದ ನನ್ನನ್ನು ಪಾರ ಮಾಡಬೇಕೆಂದು ಹೇಳಿ. ಇಲ್ಲವಾದರೆ ಸೀತೆಯ ಮುಂದಿನ ಗುರಿ ಅಗ್ನಿ ಪ್ರವೇಶವೆಂದು ತಿಳಿಸು. ಅಮ್ಮ, ಹಾಗೆ ಆಗಲಿ ತಾಯಿ. ಅಮ್ಮ, ಮಾರುತಿ, ನಿನಗೆ ಹಸಿವಾಗಿದ್ದರೆ ಇಲ್ಲಿ ಕೊಂಬೆ ಕೊಂಬೆಗೂ ಕೋಟಿ ರಾಕ್ಷಸರಿರುವರು. ನಿಮ್ಮ ಮುಖ ಕಮಲ ಕಾಣುವರು ನಾನು ಯಾವುದೇ ಫಲಹಾರವನ್ನು ಮುಂಜಿಸಿರುವುದೆಂದು ಶಪಥ ಮಾಡಿದೆ. ಅಮ್ಮ, ಈಗ ನಿಮ್ಮ ಮುಖ ಕಮಲ ಕಂಡಂತಾಯಿತು. ಆದರೆ ನನಗೆ ಹಸಿವು ಬಾಯಾರಿಕೆ ಬಹಳವಾಗಿರುವುದು. ಆದ್ದರಿಂದ ಇಲ್ಲಿ ಕಾಣುವ ಒಂದು ಫಲಕ್ಕೆ ಅಪ್ಪಣೆಯಾಗಲಿ ತಾಯಿ. ಯಾವ ಗಲಭೆಯನ್ನು ಮಾಡಬಾರದು ತಿಳಿಯಿತೆ. ಹಾಗೆ ಆಗಲಿ ತಾಯಿ. ಈ ದಿವಸ ನಮ್ಮ ಅಣ್ಣನು ಇದಕ್ಕೆ ಬರುತ್ತಿದ್ದಾನೆ. ವಿಭೀಷಣ, ಆತನನ್ನು ನೋಡಿದರೆ ನನಗೆ ವ್ಯಸನ ಉಂಟಾಗುತ್ತಿರುವುದು. ಸ್ವಾಮಿ, ಈ ರಣಭೂಮಿಯಲ್ಲಿ ಅನುಕಂಪ ಕರುಣಿಯೇ, ಅವನು ಮಹಾವೀರನೇ ಆದರೂ ದೈವದ್ರೋಹಿ, ಆತನನ್ನು ಸಂಹರಿಸಲೇಬೇಕು. ಓ ರಾಮ, ಯುದ್ಧಕ್ಕೆ ಸಿದ್ಧನಾಗು. ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೊಪ್ಪಿಸಿ ಶರಣಾಗತನಾಗು. ಎಂದಿಗೂ ಸಾಧ್ಯವಿಲ್ಲ. ನಿನ್ನಂತಹ ಏಡಿಯಾದವರಿಗೆ ಶರಣಾಗತನಾಗುವುದೇ. ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಸಹಿಸಿಕೋ ಈ ಮೃತ್ಯುಶರ ವೇದಿಕೆ. ಮೃತ್ಯುವಿಸ ಮಾನವನ ಕೈಯಲ್ಲಿ ಅಸಂಭವವನ್ನು ನುಡಿತಿರುವ ಯಾರಾಮ. ಸಹಸ್ರಾರು ಅಸ್ತ್ರಗಳು ನನ್ನ ಶಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವವು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಸಮಗ್ರ ಭೂಮಿಯನ್ನೇ ನಾಶ ಮಾಡಬಲ್ಲೆ. ಈಗಿರುವಲ್ಲಿ ಮೃತ್ಯುಸರ ಮಾನವನ ಕೈಯಲ್ಲಿ. ನನ್ನನ್ನು ಸಾಮಾನ್ಯನೆಂದು ಭಾವಿಸಿದೆಯಾ? ಪರಮೇಶ್ವರನನ್ನು ಮೆಚ್ಚಿಸಿ ಮಹಾ ಪಡೆದುದುಂಟು. ಯುದ್ಧಕ್ಕೆ ಸಿದ್ಧನಾಗು. ಪ್ರಭು ರಾಮಚಂದ್ರ, ತಡೆ. ಏಕೆ ವಿಭೀಷಣ? ಪ್ರಭು ರಾಮಚಂದ್ರ, ನಮ್ಮ ಅಣ್ಣನ ಹೃದಯದಲ್ಲಿ ಅಮೃತ ಕಲಸವಿದೆ. ಎದೆಗೆ ಸರಿಯಾಗಿ ಗುರಿಯಿಟ್ಟು ಒಡೆ ರಾಮಚಂದ್ರ. ಸ್ವಜಾತಿ ಶತ್ರು ವಿಭೀಷಣ, ನಿನ್ನಿಂದ ನನ್ನ ರಹಸ್ಯ ಬಯಲಾಯಿತು. ಮೊದಲು ನಿನ್ನನ್ನು ಸಂಹಾರ ಮಾಡುವೆನು. ರಾವಣ, ವಿಭೀಷಣನನ್ನು ಏಕೆ ನಿಂದಿಸಿವೆ? ಆತನು ಧರ್ಮಪರನು. ನಿನ್ನ ಅಂತಿಮ ದೈವವನ್ನು ಸ್ಮರಿಸಿ ಯುದ್ಧಕ್ಕೆ ಸಿದ್ಧನಾಗು. ರಾಮ, ಇನ್ನು ನನ್ನ ಪ್ರತಿಭಟನೆ ನಿರರ್ಥಕ. ಮೃತ್ಯುಸರ ಜಗತ್ತಿನ ಅಂಧಕಾರವನ್ನು ಅರಿಸಿದಂತೆ ನನ್ನ ಮನಸ್ಸಿನ ಅಂಧಕಾರವನ್ನು ಅರಿಸಿ ನನಗೆ ಮೋಕ್ಷವನ್ನು ದಯಪಾಲಿಸು ರಾಮ. ಹಾ ಶಂಕರ.
ಶ್ರೀ ಮುತ್ತುರಾಯ ಸ್ವಾಮಿ ಕೃಪಾಪೋಷಿತ ನಾಟಕ ಆನಲ್ಲಿದೆ ಶ್ರೀ ಮುತ್ತುರಾಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಕ್ಕೆ ಶ್ರೀ ಮಣಿಕಂಠ ರಂಗಭೂಮಿ ಕಲಾವಿದರ ಸಂಘಕ್ಕೆ ಶ್ರೀ ಮಣಿಕಂಠ ರಂಗಭೂಮಿ ಕಲಾವಿದರ ಸಂಘಕ್ಕೆ ಶ್ರೀ ಮಣಿಕಂಠ ರಂಗಭೂಮಿ ಕಲಾವಿದರ ಸಂಘಕ್ಕೆ श्री रामचंद्र प्रभु की, सीता माता की, आंजनेय स्वामी की, लक्ष्मण स्वामी की, भरत शत्रुघ्न स्वामी की, रंगभूमि कलाविद संघ की, बोलो भारत माता की।